ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆ ಸೊಪ್ಪು ಉಪಯೋಗಿಸಿ ರುಚಿಕರವಾಗಿ ಉಪ್ಸಾರು ಮತ್ತೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ನುಗ್ಗೆ ಸೊಪ್ಪು ಕಣ್ಣಿನ ದೃಷ್ಟಿಗೆ, ಬಿ.ಪಿ, ಡಯಾಬಿಟಿಸ್ ಇರೋರಿಗೆ, ಅಜೀರ್ಣ ಇರೋರಿಗೆ, ಹಾಗೇನೆ ಕ್ಯಾಲ್ಸಿಯಂ ಕೊರತೆ ಇರೋರಿಗೆ ತುಂಬಾನೇ ಒಳ್ಳೇದು. ಹಾಗೇನೆ ಈ ನುಗ್ಗೆ ಸೊಪ್ಪು ಹಲವಾರು ಪ್ರಯೋಜನಗಳಿವೆ, ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ಹಾಗೇನೆ ಒಂದು ಒಳ್ಳೆ ಊಟ ಅಂತಾನೆ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವಾಗ ಈ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಉಪ್ಸಾರನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದ್ 3 ಕಟ್ಟ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಈ ತರ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಬಿಡಿಸ್ಬೇಕಾದ್ರೆ ನೆಲಕ್ಕೆಲ್ಲ ಹಾಕೊಂಡು ಬಿಡಿಸ್ಕೋಬಾರ್ದು. ಒಂದ್ ಮೊರ ಅಥವಾ ಒಂದು ಪ್ಲೇಟಿಗೆ ಹಾಕೊಂಡು ಈ ತರ ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಇದನ್ನ ಕಟ್ ಮಾಡೋ ಅವಶ್ಯಕತೆನೂ ಕೂಡ ಇರಲ್ಲ. ಇದನ್ನ ಎಲೆ ಎಲೆಯಾಗಿ ಬಿಡಿಸ್ಕೊಂಡಿದ್ದೀನಿ. ಈ ಸೊಪ್ಪಿನ ಜೊತೆಗೆ ನಾನಿಲ್ಲಿ ಹಸಿ ಅಲಸಂದೆ ಕಾಳನ್ನ ಉಪಯೋಗಿಸಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ನುಗ್ಗೆ ಸೊಪ್ಪು ತುಂಬಾನೇ ಹೀಟು, ಅದಕ್ಕೆ ಹಸಿ ಅಲಸಂದೆ ಕಾಳನ್ನ ಹಾಕಿ ಮಾಡ್ತಾ ಇರೋದು. ಸ್ವಲ್ಪ ಹಸಿ ಕಾಳನ್ನ ಜಾಸ್ತಿನೇ ಹಾಕೊಂಡು ಮಾಡ್ಕೊಳ್ಳಿ, ತುಂಬಾನೇ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದ್ ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇದನ್ನ ಎಣ್ಣೆಲಿ ಕೂಡ ಈ ತರ ಫ್ರೈ ಮಾಡ್ಕೋಬೇಕು. ಒಂದ್ 5 ನಿಮಿಷ ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ ನಂತರ ಹಸಿ ಅಲಸಂದೆ ಕಾಳನ್ನ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅಲ್ಲಿವರೆಗಂಟ ಇದನ್ನ ಎಣ್ಣೆಲಿ ಈ ತರ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಮತ್ತೆ ಬೇಕಾದ್ರೆ ನಾವು ಸೊಪ್ಪು ಹಾಕ್ಬೇಕಾದ್ರೂ ಹಾಕೋಬಹುದು. ಉಪ್ಪೆಲ್ಲ ಹಾಕೊಂಡಿದ ನಂತರ ಒಂದ್ 2 ರಿಂದ 3 ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಇವಾಗ ನಾನಿಲ್ಲಿ 2 ತಪ್ಪಲೆ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಉಪ್ಸಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರ್ ಕ್ವಾಂಟಿಟಿನ ಸೇರಿಸ್ಕೊಳ್ಳಿ. ಹಾಗೇನೆ ಇವಾಗ್ಲೇನೆ ನಾನು ಇಲ್ಲಿ 2 ಟೊಮೊಟೊನ ವಾಶ್ ಮಾಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿ ಮಾಡಿದ್ರೆ ಉಪ್ಸಾರು ಡಿಫ್ರೆಂಟ್ ಟೇಸ್ಟ್ ಅಲ್ಲೂ ಕೂಡ ಇರುತ್ತೆ. ನೋಡಿ, ಇದನ್ನ ಒಂದ್ 5 ರಿಂದ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಏನಿಲ್ಲ ಅಂದ್ರೆ ನೀವು 90% ಬೆಂದ್ರೆ ಸಾಕು. ಈ ಕಾಳು ಮತ್ತೆ ನಾವು ಸೊಪ್ಪಿನ ಜೊತೆಗೆ ಹಾಕಿ ಬೇಯಿಸ್ಕೋಬೇಕಲ್ಲ, ಅವಾಗ ಸರಿ ಹೋಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟಾದ್ರೆ ಸಾಕು. ಇವಾಗ ನಾವು ಅವಾಗ್ಲೇ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ಸೊಪ್ಪನ್ನು ಕೂಡ ಹಾಕಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮತ್ತೆ ಇದನ್ನ ಒಂದ್ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಸೊಪ್ಪನ್ನ ತುಂಬಾ ಜಾಸ್ತಿ ಬೇಯಿಸಿದ್ರು ಚೆನ್ನಾಗಿರಲ್ಲ. ಇದನ್ನು ಕೂಡ 3/4% ಅಷ್ಟೇನೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ತರ 5 ನಿಮಿಷ ಈ ತರ ಬೇಯಿಸ್ಕೊಂಡ್ರೆ ಈ ಸೊಪ್ಪು ಪರ್ಫೆಕ್ಟ್ ಆಗಿ ಕೂಡ ಬೆಂದಿರುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಸೊಪ್ಪು ಬೆಂದಿದ್ರೆ ತಿನ್ನಕ್ಕೆ ಇಷ್ಟ ಆಗುತ್ತೆ ಅಂತ. ನನಗೆ ಇಲ್ಲಿ 3/4% ಅಷ್ಟು ಬೆಂದಿದ್ರೆ ಸಾಕು. ನಾನು ಟೊಮೊಟೊ ಎಲ್ಲನೂ ಆ ಸೊಪ್ಪಿನ ಜೊತೆಗೆ ಸ್ವಲ್ಪ ಸೋಟಿನ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಅಲ್ಲೇ ಬಿಟ್ಕೊಬಿಟ್ಟಿದ್ದೀನಿ. ಇವಾಗ ಸ್ಟವ್ ಅನ್ನ ಆಫ್ ಮಾಡಿ ಈ ಸೊಪ್ಪು ಮತ್ತೆ ನೀರನ್ನ ಎರಡನ್ನೂ ಕೂಡ ಸಪ್ರೇಟ್ ಮಾಡಿ ಈ ಕಡೆ ಇಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಕಡಾಯಿ ಬಿಸಿಯಾಗಿದ ನಂತರ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ಇಲ್ಲಿ ನಾನು ಖಾರಕ್ಕೆ ಒಂದ್ 7 ರಿಂದ 8 ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಈ ಸೊಪ್ಪಿನ ಪಲ್ಯಕ್ಕೆ ಖಾರವಾಗಿದ್ರೇನೆ ಈ ಪಲ್ಯ ತಿನ್ನಕ್ಕಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಒಂದ್ 3 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು, ಈ ತರ ಫ್ರೈ ಮಾಡ್ಕೊಳ್ಳೋಣ. ಇವಾಗ್ಲೇನೆ ಮತ್ತೆ ನಾನು ತೆಂಗಿನಕಾಯಿ ತುರಿನ 1 ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಒಬ್ರು ತೆಂಗಿನಕಾಯಿ ತುರಿನ ಲಾಸ್ಟ್ ಅಲ್ಲೂ ಹಾಕೊಳ್ತಾರೆ, ಬಟ್ ಈ ತರ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಒಂದ್ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ತೆಂಗಿನಕಾಯಿ ತುರಿನೂ ಕೂಡ ನಾನು ಎಣ್ಣೆಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಅನ್ನ ಲೋ ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಬಸ್ತಿ ಇಟ್ಕೊಂಡಿದ್ವಲ್ಲ ಸೊಪ್ಪನ್ನ ಇವಾಗ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡಿದ ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇವಾಗ ಏನಾದ್ರೂ ಉಪ್ಪೇನಾದ್ರು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೋಬಹುದು. ನೋಡ್ತಾ ಇರ್ಬೋದು, ಈ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಟು ಇವಾಗ ಖಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಕಡ್ಡಿ ಹಸಿ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನ ಹಾಕೊಂಡಿದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತಗೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು 20 ಒಣಮೆಣಸಿಕಾಯಿನ ಡ್ರೈ ಆಗಿ ಹುರ್ಕೊಂಡಿದ್ದೀನಿ.
ಹಾಗೆಯೇ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತೆ ಕಾಳು ಮತ್ತೆ ಟೊಮೊಟೊ, ಸ್ವಲ್ಪ ನೀರನ್ನು ಕೂಡ ಹಾಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರನ್ನು ಉಪಯೋಗಿಸ್ತಾ ಇಲ್ಲ, ಈ ನೀರನ್ನೇ ಉಪಯೋಗಿಸಿ ನಾನು ಉಪ್ಸಾರು ಖಾರನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಇದನ್ನ ಒಂದ್ ವಾರ 15 ದಿನ ಇಟ್ಟರು ಕೂಡ ಕೆಡಲ್ಲ. ನೀರ್ ಹಾಕಿ ಮಾಡ್ಕೊಂಡ್ರೆ ಬೇಗನೆ ಹಾಳಾಗ್ಬಿಡುತ್ತೆ. ಈ ತರ ಉಪ್ಸಾರಲ್ಲೇ ಖಾರ ಅರ್ಧ ಮಾಡಿ ನೋಡಿ, ತುಂಬಾನೇ ಟೇಸ್ಟ್ ಅಂತೂ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗತ್ತೆ. ಈ ತರ ಉಪ್ಸಾರ್ ಜೊತೆಗೆ ಈ ತರ ಟೇಸ್ಟ್ ಅಲ್ಲಿ ಖಾರ ಮಾಡ್ಕೊಟ್ರೆ ಉಪ್ಸಾರ್ಗಿಂತ ಈ ಖಾರನೇ ಜಾಸ್ತಿ ತಿಂದು ಖಾಲಿ ಮಾಡ್ತಾರೆ, ಅಷ್ಟೊಂದು ಸಖತ್ತಾಗಿ ಕೂಡ ಇರುತ್ತೆ. ನೋಡಿ, ಈ ತರ ನಾನು ಈ ಖಾರನ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಈ ಖಾರನ ಒಂದ್ ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಜಾರಲ್ಲಿ ಉಳಿದಿರುವಂತಹ ಖಾರನ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ತೊಳೆದು ಮತ್ತೆ ಉಪ್ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅವಾಗ್ಲೇನೆ ಉಪ್ಸಾರ್ ಖಾರ ಟೇಸ್ಟ್ ಅಂತೂ ಚೆನ್ನಾಗಿ ಕೂಡ ಇರುತ್ತೆ, ಮತ್ತೆ ತಿನ್ನಕ್ಕಂತೂ ಇನ್ನೂ ಅದ್ಭುತವಾಗಿ ಕೂಡ ಇರುತ್ತೆ. ಇದನ್ನು ಕೂಡ ವೇಸ್ಟ್ ಮಾಡೋದ್ ಬೇಡ ಅಂತ ಸ್ವಲ್ಪ ನೀರನ್ನ ಹಾಕೊಂಡು ಈ ಜಾರನ್ನೆಲ್ಲ ನೀರೆಲ್ಲ ತೊಳೆದು ಈ ನೀರನ್ನ ಉಪ್ಸಾರ್ ಜೊತೆಗೆ ಸೇರಿಸ್ಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಒಂದ್ 5 ನಿಮಿಷ ಕುದಿಸ್ಕೊಂಡ್ರೆ ಆಯ್ತು, ಈ ಉಪ್ಸಾರು ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಈ ನುಗ್ಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಆರೋಗ್ಯಕರವಾಗಿರುವಂತಹ ಈ ಪಲ್ಯ ಮತ್ತೆ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಈ ಉಪ್ಸಾರಂತೂ ಬಿಸಿ ಬಿಸಿ ಮುದ್ದೆ ಮತ್ತೆ ಅನ್ನಕ್ಕಂತೂ ಸೂಪರ್ ಆಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಅಮೃತಕ್ಕೆ ಸಮ ಈ ಉಪ್ಸಾರು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮರಿದನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.